Let's go. ನೆನೆಸಿರೋ ಉದ್ದಿನಬೇಳೆಯಿಂದ ಒಂದು ಸಿಂಪಲ್ಲಾಗಿ ಈವ್ನಿಂಗ್ ಸ್ನ್ಯಾಕ್ಸನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನೀವು ನೆನೆಸಿರೋ ಉದ್ದಿನಬೇಳೆ ವಡೆ ಅಂತಲೂ ಹೇಳ್ಬೋದು, ಏನಾದರೂ ಮಸಾಲೆ ವಡೆ ಅಂತಲೂ ಹೇಳ್ಕೊಬೋದು. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನೀವು ಮೊದಲೇ ನೆನೆ ಹಾಕಬೇಕಾಗತ್ತೆ 1-2 ಗಂಟೆಗಳ ತನಕ. ಇದನ್ನು ನಾನು ಬೆಳಿಗ್ಗೆ ನೆನೆ ಹಾಕಿದ್ದೆ. ಸೊ ಇವಾಗ ರುಬ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ಜಾಸ್ತಿ ನೀರನ್ನು ಹಾಕ್ಬಾರ್ದು, ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಜಾಸ್ತಿ ಸಣ್ಣಗೂ ಅಲ್ಲ, ಜಾಸ್ತಿ ತರಿನಲ್ಲ, ಮೀಡಿಯಮಲ್ಲಿ ರುಬ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ, ಓಕೆನಾ. ಸೊ ಇವಾಗ ಒಂದು ಪಾತ್ರೆಗೆ, ನಾನು ಆಲ್ರೆಡಿ ಒಂದು ಸಲ ರುಬ್ಕೊಂಡಿದ್ದೆ, ಇವಾಗ ಇದನ್ನು ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ವ ತಿಕ್ನೆಸ್ ನೋಡಿ ಎಷ್ಟು ಗಟ್ಟಿ ಇದೆ ಅಂತ. ಅಂದರೆ ವಡೆನ ನಾವು ಹಾಕಿದ ತಕ್ಷಣ ಇದು ಬಿಡಬೇಕು, ಓಕೆನಾ. ತುಂಬ ನೀರಾಗಿಬಿಟ್ರೆ ವಡೆ ಬಿಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಇವಾಗ ಎಲ್ಲದನ್ನ ಹಾಕ್ಕೊಳ್ತೀನಿ. ಸೊ ಇವಾಗ ಸ್ವಲ್ಪ ಅಜ್ವಾನನ ಹಾಕ್ಕೊಳ್ತಾ ಇದ್ದೀನಿ, ಅಂತ ಗ್ಯಾಸ್ಟ್ರಿಕ್ ಏನೂ ಆಗೋಲ್ಲ ಅಂತ. ಸ್ವಲ್ಪ ಅಜ್ವಾನ ಖಾರಕ್ಕೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊತಿದ್ದೀನಿ. ಸೋಡಾ ಪುಡಿ ಆಪ್ಷನಲ್, ಯಾಕಂದರೆ ಇದು ಆಲ್ರೆಡಿ ನಾವು ಉದ್ದಿನಬೇಳೆ ಹಾಕಿರೋದ್ರಿಂದ ಉಬ್ಬಿ ಬರುತ್ತೆ, ಓಕೆನಾ. ಕ್ರಿಸ್ಪಿನೆಸ್ಗೆ ಅಂತಲೇ ಸ್ವಲ್ಪ ಹಾಕೋಣ, ಯಾಕಂದರೆ ಮೇಲ್ಗಡೆ ಒಳಗಡೆ ಸಾಫ್ಟು, ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಸ್ವಲ್ಪ ಸೋಡಾನ ಹಾಕ್ಕೊತಿದ್ದೀನಿ. ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್, ಸಣ್ಣದಾಗಿ ಒಂದು ಈರುಳ್ಳಿ ಮತ್ತು ಸಣ್ಣದಾಗಿ ಕೊಬ್ಬರಿಯನ್ನು ಹೆಚ್ಕೊಂಡಿದ್ದೀನಿ, ಕಾಯಿ, ಓಕೆ. ಇವಾಗ ಕರಿಬೇವು ಇಷ್ಟನ್ನು ಹಾಕ್ಕೊಳ್ಳೋಣ. ಬೇಕಾದಲ್ಲಿ ಹಸಿಮೆಣಸು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು. ಸೊ ನನ್ನ ಹತ್ರ ಇವಾಗ ಖಾಲಿಯಾಗಿದೆ, ಸೊ ಹಾಗಾಗಿ ಹಾಕ್ತಾ ಇಲ್ಲ. ಅದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು. ಸೊ ನಾನು ಅಜ್ವಾನ ಹಾಕಿದ್ದೀನಿ, ಖಾರ ಮಾಡ್ತಾ ಇಲ್ಲ ನಾನು, ಮಕ್ಕಳೆಲ್ಲ ತಿಂತಾರಂತ. ಸ್ವಲ್ಪ ಮೆಣಸಿನ್ಕಾಳನ್ನು ಪೌಡ್ರ್ ಇತ್ತು, ಸೊ ಆ ಮೆಣಸಿನ್ಕಾಳು ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಅದು ಕೂಡ ಚೆನ್ನಾಗಾಗುತ್ತೆ. ನೀವು ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡಿ. ಸ್ವಲ್ಪ ಶುಂಠಿನ ಚಿಕ್ಕದಾಗಿ ಹಾಕ್ಕೋಬೋದು. ಅದು ಕೂಡ ಇವಾಗ ನನ್ನ ಶುಂಠಿ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ಮನೇಲಿ ಏನಿದೆ ಅದೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ನಾನು ಇವಾಗ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟನ್ನು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ಕೊಳ್ತೀನಿ. ನೋಡಿದ್ರೆ ಅಲ್ವಾ, ಇವಾಗ ಎಲ್ಲವನ್ನು ಕಲಿಸ್ಕೊಂಡಿದ್ದೀನಿ. ಸೊ ಇದನ್ನು ಹೀಗೆ ಕೂಡ ಬಿಟ್ಕೋಬೋದು, ಇಲ್ಲಾಂದರೆ ತೂತು ವಡೆ ಹೇಗೆ ಬಿಡ್ತಾರಲ್ಲ ಆ ರೀತಿ ಕೂಡ ಎಣ್ಣೆಯಲ್ಲಿ ಬಿಟ್ಕೋಬೋದು. ಸೊ ಇವಾಗ ಇದನ್ನು ಅರ್ಧ ಗಂಟೆ ನೆನೆಸಿರ್ತೀನಿ. ಸೊ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ, ಟೀ ಟೈಮಲ್ಲಿ ಇದನ್ನು ಮಾಡಿಕೊಂಡು ತಿನ್ನುವ, ಓಕೆನಾ. ಎಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಕಮೆಂಟ್ ಹಾಕಿ. ಇಷ್ಟ ಆದರೆ ವಿಡಿಯೋಸ್ನ ನೋಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಒಂದೂವರೆ ತಾಸು ಆಗಿದೆ, ನಾನು ಇದನ್ನು ನೆನೆಸಿಟ್ಬಿಟ್ಟು ಎಲ್ಲನೂ ಮಿಶ್ರಣವನ್ನು ಹಾಕಿಟ್ಟಿದ್ದೀನಿ ಕಲಸಿ. ಸೊ ಕಾದ ಎಣ್ಣೆಗೆ ಇವಾಗ ವಡೆಯನ್ನು ಬಿಡೋದಷ್ಟೇ, ಮತ್ತೇನಿಲ್ಲ. ಇಂಗು ತೆಂಗು ಇದ್ದರೆ ಏನಾದರೂ ಅಡುಗೆ ಮಾಡೋದು ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ಹಾಗೆ ನಾವು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಮನೆಯಲ್ಲಿ ಒಂದು ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂದರೆ ತೊಂದರೆ ಇಲ್ಲ, ನಾವು ಮಾಡ್ಕೋಬೋದು. ನೋಡಿದ್ರೆ ಇಷ್ಟೇ ಐಟಮಲ್ಲಿ ರುಚಿಯಾಗಿ ಹೇಗೆ ಮಾಡೋದು, ಮನೆಯಲ್ಲಿ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್, ಟೀಗೆ ಏನಾದರೂ ಬೇಕಾಗುತ್ತಲ್ವ, ಅದಕ್ಕೋಸ್ಕರ ನೋಡಿ ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪ ಹಾಕಿ ನೋಡಿಬಿಟ್ಟು ಆಮೇಲೆ ಹೇಗಾಗಿದೆ ಅಂತೇಳಿ ವಡೆನೆಲ್ಲನ ಬಿಟ್ಕೊಳ್ಳೋಣ ನಿಧಾನವಾಗಿ. ಸೈಡಲ್ಲಿ ಟೀ ಕೂಡ ರೆಡಿ ಆಗ್ತಾಯಿದೆ. ಈ ಮಳೆಗಾಲದಲ್ಲಿ ಸೈಡಲ್ಲಿ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಇತ್ತು ಅಂದರೆ ತುಂಬ ರುಚಿಯಾಗಿರುತ್ತೆ. ಹೋಟೆಲಲ್ಲಿ ಅಥವಾ ಬೇಕ್ರಿ ಫುಡ್ಡು ತಿನ್ನೋದಕ್ಕಿಂತ ಮನೆಯಲ್ಲೇ ಹೆಲ್ದಿಯಾಗಿ, ಈಸಿಯಾಗಿ, ಸಿಂಪಲ್ಲಾಗಿ ಮನೆಯಲ್ಲೇ ರುಚಿಯಾಗಿ ಮಾಡಿ ಮಕ್ಕಳಿಗೂ ಕೊಡಿ, ನೀವು ಹೆಲ್ದಿಯಾಗಿರಿ ಅನ್ನೋದೇ ನನ್ನ ಒಂದು ಅಭಿಪ್ರಾಯ. ನೋಡಿ ಇವಾಗ ಒಂದೊಂದೇ ವಡೆನ ಬಿಡ್ತಾಯಿದ್ದೀನಿ. ಸ್ಪೂನಲ್ಲಿ ಕೂಡ ಬಿಡ್ಬೋದು, ಕೈನಲ್ಲಿ ಕೂಡ ಬಿಡ್ಬೋದು. ನಾನು ಅವಾಗೆ ಮೊದಲೇ ಹೇಳಿದೆಲ್ಲ ನಿಮಗೆ, ನೀವು ತೂತುವಡೆ ರೀತಿಯೂ ಮಾಡ್ಕೋಬೋದು, ಹೀಗೂ ಮಾಡ್ಕೋಬೋದು ಅಂತ. ನಾನು ತೂತುವಡೆ ರೀತಿ ಮಾಡ್ತಾಯಿಲ್ಲ, ಜಸ್ಟ್ ಸ್ಪೂನಲ್ಲೇ ಈ ರೀತಿ ಬಿಟ್ಕೊಳ್ತಾ ಇದ್ದೀನಿ, ಓಕೆನಾ. ತುಂಬ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿತ್ತು, ಮೇಲ್ಗಡೆ ಒಳಗಡೆ ಸಾಫ್ಟಾಗಿತ್ತು. ಬಿಸಿ ಇರುವಾಗ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಸೈಡಲ್ಲಿ ಇದಕ್ಕೆ
ಪುದೀನ ಚಟ್ನಿ ಆಗಲಿ ಕಾಯಿ ಚಟ್ನಿ ಆಗಿ ಕೂಡ ಮಾಡ್ಕೊಂಡು ತಿನ್ಬೋದು ಬೇಕಾದವರು. ಇಲ್ಲ ಅಂದರೆ ಹಾಗೆ ಕೂಡ ತಿನ್ಬೋದು. ಇದಕ್ಕೇನು ಚಟ್ನಿ ಬೇಕು ಅಂತ ಕೂಡ ಏನೂ ಇಲ್ಲ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ವಡೆ ಬರ್ತಾಯಿದೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಚೆಂದ ಕಾದಿರಬೇಕು ಎಣ್ಣೆ. ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಜಾಸ್ತಿ ದೊಡ್ಡ ಮಾಡಿ ಇಟ್ಬಿಡಿ ಗ್ಯಾಸ್. ಇಲ್ಲಾಂದರೆ ಫಸ್ಟಿಗೆ ಹಾಕಿರೋದೆಲ್ಲ ಕಂದು ಬಣ್ಣ ಬಂದುಬಿಡುತ್ತೆ, ಫುಲ್ ಕಪ್ಪಾಗಿಬಿಡುತ್ತೆ. ಅದಕ್ಕೆ ಎಲ್ಲ ಒಂದೇ ಹದದಲ್ಲಿ ನಿಧಾನವಾಗಿ ನಾವು ಫ್ರೈ ಮಾಡ್ಕೋಬೇಕು. ಎಷ್ಟು ಉಬ್ಬತ್ತೆ ಅಂದರೆ ಸಣ್ಣ ಸಣ್ಣ ಸ್ಪೂನಲ್ಲಿ ನಾನು ಬಿಟ್ಟಿರೋದು ಹಿಟ್ಟು ಹಾಕಿರೋದು ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಆಗಿಬಿಟ್ಟಿದೆ ಅಲ್ವಾ. ಒಂದು ಅಥವಾ 2 ಲೋಟ ಹಾಕ್ಬಿಟ್ರೆ ಸಾಕು ಫ್ರೆಂಡ್ಸ್. ನೀವು ಮನೆ ಮಂದಿಯಲ್ಲಿ ಒಂದು 10 ಜನ 10 ಅಥವಾ 7ರಿಂದ 8 ಜನ ಅಂದರೂ ಮಿನಿಮಮ್ ತಿನ್ಬೋದು. 3ರಿಂದ 4 ವಡೆ ಆದರೂ ಬಂದೇ ಬರುತ್ತೆ. ಒಂದು ಸಲ ಈ ರೀತಿ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಈ ರೀತಿ ನಮ್ಮ ಮನೇಲಿ ನಾವು ಈ ರೀತಿ ಸ್ನ್ಯಾಕ್ಸ್ನ ಮಾಡಿದ್ದೆ. ಮಕ್ಕಳು ಅಂದರೂ ತುಂಬ ಇಷ್ಟಪಟ್ಟು ತಿಂದರು. ತುಂಬಾ ಖುಷಿಯಾಗುತ್ತೆ. ನಮ್ಮ ಮಕ್ಕಳ ಮುಖದಲ್ಲಿ ಆ ಖುಷಿ ನೋಡೋದಕ್ಕೆ ಎಷ್ಟು ಚೆಂದ. ಅದು ನಾವು ಪಟ್ಟಿರೋ ಶ್ರಮ ಆಗಲಿ ಅಥವಾ ನಾವು ಮಾಡೋಕ್ಕೆ ಅದು ಕಷ್ಟ ಅಂತಲೇ ಅನಿಸಲ್ಲ, ಅಷ್ಟು ಖುಷಿಯಾಗತ್ತೆ. ದಯವಿಟ್ಟು ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಇನ್ನು ಮತ್ತೆ ಯಾವ ರೀತಿ ವೀಡಿಯೋಸ್ ಬೇಕು, ಈವ್ನಿಂಗ್ ಸ್ನ್ಯಾಕ್ಸ್ ಆಗಲಿ ಏನೇ ಆಗಲಿ ರೆಸಿಪೀಸ್ ಏನಾದರೂ ಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಮುಂದಿನ ವೀಡಿಯೋಸ್ನಲ್ಲಿ ನಿಮ್ಮ ಜೊತೆ ಅದನ್ನು ತೋರಿಸ್ತೀನಿ, ಓಕೆನಾ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇವಾಗ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಆಲ್ರೆಡಿ ಆಯಿತು, ಆಲ್ಮೋಸ್ಟ್ ಆಯಿತು. ಇನ್ನು ಸ್ವಲ್ಪ ಸೈಡಲ್ಲಿ ಬಂದುಬಿಟ್ರೆ ಹಾಗೆ ಬಿಡುತ್ತೆ ನೋಡಿ. ಈ ರೀತಿ ರೆಡಿ ಆಯಿತು, ನೋಡಿದ್ರಲ್ವಾ. ಸೊ ಇದೇ ರೀತಿ ಎಲ್ಲನನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಮೇಲ್ಗಡೆ ಎಷ್ಟು ಕ್ರಿಸ್ಪಿ ಆಗಿದೆ ಮತ್ತು ಒಳಗಡೆ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.